ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಪ್ರೇಕ್ಷಾ ಗೌಡ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವ್ಲಾಗ್ ಬಂದ್ಬಿಟ್ಟು ನಾನು ಮಾರ್ನಿಂಗ್ ಇಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ವ್ಲಾಗ್ ಯಾವ ತರ ಇರುತ್ತೆ ಅಂದ್ರೆ ನಾನು ಡೈಲಿ ಮೇಕಪ್ ರುಟೀನ್ ಯಾವ ತರ ಮಾಡ್ಕೊಂತೀನಿ ಅಂತ ಈ ವ್ಲಾಗ್ ಅಲ್ಲಿ ನಾನು ತಿಳಿಸ್ತೀನಿ. ಸೊ ಎಲ್ಲರೂ ನನ್ನ ಕೇಳ್ತಾ ಇದ್ರು ಡೈಲಿ ಯಾವ ತರ ಮೇಕಪ್ ಮಾಡ್ಕೊಂತೀಯ ಒಂದು ವಿಡಿಯೋ ಮಾಡಿ ಹಾಕು ಅಂತ. ನಾನು ದಿನ ಏನು ಮೇಕಪ್ ಮಾಡ್ಕೊಳಕ್ ಹೋಗಲ್ಲ, ಬರೀ ಸ್ಕಿನ್ ಕೇರ್ ಮಾಡ್ಕೊಂಡು ಸುಮ್ಮನೆ ಆಗ್ತೀನಿ. ಒಂದೊಂದ್ ಟೈಮ್ ಆಚೆ ಎಲ್ಲಾದ್ರೂ ಹೋಗಂಗಿದ್ರೆ ಇಲ್ಲೇ ಮನೆ ಹತ್ರ ಮಮ್ಮಿ ಫ್ರೆಂಡ್ಸ್ ಮನೆಗೆಲ್ಲ ನನ್ನ ಫ್ರೆಂಡ್ಸ್ ಮೀಟ್ ಮಾಡಕ್ ಹೋಗಂಗಿದ್ರೆ ಮಾತ್ರ ಲೈಟ್ ಆಗಿ ಮೇಕಪ್ ಮಾಡ್ಕೊಂಡು ಹೋಗ್ತೀನಿ. ಅದು ಹೆವಿ ಆಗಂತ ಅಲ್ಲ, ಬರೀ ಆಚೆ ಎಲ್ಲಾದ್ರೂ ಆಚೆ ಈಚೆ ಹೋಗ್ಬೇಕಾದ್ರೆ ಮಾತ್ರ ಸ್ವಲ್ಪ ಹೆವಿ ಮೇಕಪ್ ಇರುತ್ತೆ ಅಷ್ಟೇ, ಬಿಟ್ರೆ ಏನು ಇಲ್ಲ. ಸೊ ಇವತ್ತಿನ ವ್ಲಾಗ್ ಅಲ್ಲಿ ಇದನ್ನ ನಾನು ತಿಳಿಸ್ತಾ ಇದ್ದೀನಿ. ಸೊ ಬನ್ನಿ ವ್ಲಾಗ್ ನ ಸ್ಟಾರ್ಟ್ ಮಾಡೋಣ. ಫಸ್ಟ್ ನಾನು ನನ್ನ ಹೇರ್ ಸ್ಟೈಲ್ ಮಾಡ್ತಾ ಇದ್ದೀನಿ, ಬಿಕಾಸ್ ತುಂಬಾ ಡಿಸ್ಟರ್ಬ್ ಮಾಡುತ್ತೆ. ಏನೇ ಸ್ಕಿನ್ ಕೇರ್ ಮಾಡ್ಕೋಬೇಕಾದ್ರೆ ಡಿಸ್ಟರ್ಬ್ ಮಾಡುತ್ತೆ, ಮೇಕಪ್ ಮಾಡ್ಕೋಬೇಕಾದ್ರೆ ಡಿಸ್ಟರ್ಬ್ ಮಾಡುತ್ತೆ. ಸೊ ಫಸ್ಟ್ ನಾನು ಹೇರ್ಸ್ ನ ಟ್ರೈ ಮಾಡ್ತೀನಿ. ಸೊ ನಾನು ಇವಾಗ ಲೈಕ್ ಮಾರ್ನಿಂಗ್ ನಾನು ಸ್ಕಿನ್ ಕೇರ್ ಮಾಡ್ಕೊಂಡಿಲ್ಲ, ಜಸ್ಟ್ ಇವಾಗ ಸ್ನಾನ ಮಾಡ್ಕೊಂಡು ಬಂದು ವಿಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಇವಾಗ ಸ್ಕಿನ್ ಕೇರ್ ಮಾಡ್ಕೊಂಡೇನೆ ಹಂಗೆ ಮೇಕಪ್ ಕೂಡ ಹಂಗೆ ಮಾಡ್ತೀನಿ. ಸೊ ಫಸ್ಟ್ ನಾನು ಟೋನರ್ ಅಪ್ಲೈ ಮಾಡ್ತೀನಿ. ನಾನು ಅಪ್ಲೈ ಮಾಡ್ತಿರೋದು ಕ್ವಿಂಚ್ ಪೋರ್ ಕ್ಲಿಯರಿಂಗ್ ಸ್ಕಿನ್ ಟಾನಿಕ್ ಅಂತ. ಸೊ ಇದು ತುಂಬಾ ಚೆನ್ನಾಗಿದೆ, ನಾನು ಇದನ್ನ ರೆಕಮೆಂಡ್ ಮಾಡ್ತೀನಿ. ಜಸ್ಟ್ 3 ಪಂಪ್ಸ್ ತಗೊಳ್ಳಿ ಇದನ್ನ. ಇದು ಸ್ವಲ್ಪ ಏನಂತಾರೆ ಲೈಕ್ ಜಾಸ್ತಿ ಪಂಪ್ ಮಾಡ್ಲೇಬೇಕು, ಬಿಕಾಸ್ ಫಸ್ಟ್ 3 ಪಂಪ್ಸ್ ಅಂದಿದ ತಕ್ಷಣ ಬರಲ್ಲ ಅಷ್ಟೊಂದು. ಲೈಕ್ ಮಾಡ್ಕೊಳ್ಳಿ, ಅದನ್ನ ಕೈಯಲ್ಲಿ ಮಾಡ್ಬಿಟ್ಟು ಆಲ್ ಓವರ್ ದಿ ಫೇಸ್ ಸ್ವಲ್ಪ ಡ್ರೈ ಆಗೋ ತನಕ ಫುಲ್ ಅಪ್ಲೈ ಮಾಡಿ. 2 ಮಿನಿಟ್ಸ್ ಡ್ರೈ ಆಗೋ ತನಕ ಬಿಡಿ, ಬಿಕಾಸ್ ಟೋನರ್ ಹಾಕಿದ ತಕ್ಷಣ ಡೈರೆಕ್ಟ್ ನೆಕ್ಸ್ಟ್ ಸ್ಟೆಪ್ ಹೋಗ್ಬಿಡ್ಬೇಡಿ, ಅದು ಸ್ವಲ್ಪ ಸ್ಕಿನ್ಗೆ ಅಬ್ಸರ್ವ್ ಆಗಬೇಕು. ಸೊ ಹಂಗಾಗಿ ಸ್ವಲ್ಪ ಹೊತ್ತು ಡ್ರೈ ಆಗಕ್ ಬಿಡಿ ಅದನ್ನ. ಆಗಿದ ತಕ್ಷಣ ನಾನು ನೆಕ್ಸ್ಟ್ ಸಿರಮ್ ಅಪ್ಲೈ ಮಾಡ್ತಿದ್ದೀನಿ. ನಾನು ಪ್ಲಮ್ ವಿಟಮಿನ್ ಸಿ ಸಿರಮ್ ನ ಅಪ್ಲೈ ಮಾಡ್ತಾ ಇದ್ದೀನಿ. ನೀಟಾಗಿ ಅಪ್ಲೈ ಮಾಡೋದ್ರಿಂದ ಸ್ಕಿನ್ ಕೂಡ ನಿಮ್ಗೆ ಎಫೆಕ್ಟಿವ್ ಕೂಡ ಚೆನ್ನಾಗಿರುತ್ತೆ ಸ್ಕಿನ್ ಮೇಲೆ. ನಿಮ್ಗೆ ಸಿರಮ್ ಬೇಕು ಅಂದ್ರೆ ಸಿರಮ್ ಕೂಡ ಹಾಕೋಬಹುದು, ಇಲ್ಲ ಎಸೆನ್ಸ್ ಇದೆ ಅಂದ್ರೆ ಎಸೆನ್ಸ್ ಕೂಡ ಅಪ್ಲೈ ಮಾಡ್ಬೋದು. ನಾನು ಒಂದೊಂದು ಟೈಮ್ ಸಿರಮ್ ಕೂಡ ಅಪ್ಲೈ ಮಾಡ್ತೀನಿ, ಒಂದೊಂದು ಟೈಮ್ ಎಸೆನ್ಸ್ ಕೂಡ ಅಪ್ಲೈ ಮಾಡ್ತೀನಿ. ಎರಡೂ ನನಗೆ ಸ್ಕಿನ್ಗೆ ಅಡ್ಜಸ್ಟಬಲ್ ಆಗಿದೆ, ಸೊ ಎರಡನ್ನೂ ಕೂಡ ನಾನು ಇದ್ ಮಾಡ್ತೀನಿ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಡಾಟ್ ಅಂಡ್ ಕೀ ಇದು ವಿಟಮಿನ್ ಸಿ ಸೂಪರ್ ಬ್ರೈಟ್ ಮಾಯಶ್ಚರೈಸರ್. ಇದು ತುಂಬಾ ಚೆನ್ನಾಗಿದೆ, ಲಿಟರಲಿ ಸ್ಕಿನ್ ನ ಎಷ್ಟು ಹೈಡ್ರೇಟ್ ಮಾಡುತ್ತೆ ಅಂದ್ರೆ ಡ್ರೈ ತರ ಅನ್ಸೋದೇ ಇಲ್ಲ ಸ್ಕಿನ್. ನಾನು ಮಾರ್ನಿಂಗ್ ಅಪ್ಲೈ ಮಾಡಿದ್ರೆ ಸ್ಟಿಲ್ ಈವ್ನಿಂಗ್ ತನಕ ಇದು ಇರುತ್ತೆ. ನಮ್ ಸ್ಕಿನ್ ಆಯಿಲಿ ಟೆಕ್ಸ್ಚರೇ ಇರುತ್ತೆ. ಆಯಿಲಿ ಅಂದ್ರೆ ತುಂಬಾ ಆಯಿಲಿ ತರ ಅಲ್ಲ, ಲೈಕ್ ಮೀಡಿಯಂ ರೇಂಜ್ ಇರುತ್ತೆ. ಸೊ ಹಂಗಾಗಿ ನಾನು ಇದನ್ನು ಕೂಡ ರೆಕಮೆಂಡ್ ಮಾಡ್ತೀನಿ. ಡಾಟ್ ಅಂಡ್ ಇದು ಎಲ್ಲಾ ಪ್ರಾಡಕ್ಟ್ಸ್ ತುಂಬಾ ಚೆನ್ನಾಗಿದೆ, ನಂಗಂತೂ ತುಂಬಾ ಇಷ್ಟ ಆಯ್ತು. ಸ್ಮೆಲ್ ಕೂಡ ತುಂಬಾ ಚೆನ್ನಾಗಿದೆ, ಇದು ಲೆಮನ್ ಸ್ಮೆಲ್ ಬರುತ್ತೆ. ನೀವು ನೆಕ್ ತನಕ ಕೂಡ ಮಾಯಿಶ್ಚರೈಸರ್ ಮತ್ತೆ ಎಲ್ಲಾನು ಕೂಡ ಇದ್ ಮಾಡ್ಬೇಕು, ಬಿಕಾಸ್ ನೀವು ಇವಾಗ ನೋಡಿ ನೆಕ್ ಮೇಕಪ್ ಮಾಡ್ಕೊಂತೀರಾ ಅಂದ್ರೆ ಬರೀ ಫೇಸ್ ಮಾತ್ರ ಮೇಕಪ್ ಮಾಡ್ಕೊಂಡ್ರೆ ನೆಕ್ ಒಂಥರ ಕಲರ್ ಬೇರೆ ತರ ಕಲರ್ ಕಾಣುತ್ತೆ. ಸೊ ನಾವು ನೆಕ್ ಕೂಡ ಅದನ್ನ ಕವರ್ ಮಾಡ್ಬೇಕು, ಹಂಗಾಗಿ ಅವಾಗ ಎರಡೂ ಒಂದೇ ಕಲರ್ ಕಾಣುತ್ತೆ. ಸ್ವಲ್ಪ ಮಾಯಿಶ್ಚರೈಸರ್ ನ ಡ್ರೈ ಆಗಕ್ ಬಿಡಿ, ಬಿಕಾಸ್ ನೆಕ್ಸ್ಟ್ ಮಾಯಿಶ್ಚರೈಸರ್ ಅಪ್ಲೈ ಮಾಡಿದ ತಕ್ಷಣ ಸನ್ಸ್ಕ್ರೀನ್ ಅಪ್ಲೈ ಮಾಡಕ್ ಹೋಗ್ಬೇಡಿ, ಬಿಕಾಸ್ ಅದು ಎರಡೂ ಲೈಕ್ ಅಬ್ಸರ್ವ್ ಆಗಲ್ಲ ನೀಟಾಗಿ. ಸೊ ಇದು ಸ್ವಲ್ಪ ಇದಾಗಿತ್ತು ನಂತರ 1 ಮಿನಿಟ್ 2 ಮಿನಿಟ್ಸ್ ಡ್ರೈ ಆಗಬೇಡಿ, ಆಮೇಲೆ ಸನ್ಸ್ಕ್ರೀನ್ ಅಪ್ಲೈ ಮಾಡಿ. ನೆಕ್ಸ್ಟ್ ನಾನು ಡಾಟ್ ಅಂಡ್ ಕೀ ಸನ್ಸ್ಕ್ರೀನ್ ಯೂಸ್ ಮಾಡ್ತಾ ಇದ್ದೀನಿ, 50 SPF ವಿಟಮಿನ್ ಸಿ ಸೂಪರ್ ಬ್ರೈಟ್ ಸನ್ಸ್ಕ್ರೀನ್. ಇದು ತುಂಬಾ ಚೆನ್ನಾಗಿದೆ, ಇದನ್ನು ಕೂಡ ಲೈಕ್ ನನಗೆ ತುಂಬಾ ಇಷ್ಟವಾದ ಪ್ರಾಡಕ್ಟ್. ಸೊ ನಾನು ಈ ತರ ಅಪ್ಲೈ ಮಾಡ್ತೀನಿ ಯಾವಾಗ್ಲೂ. ಇದು ವೈಟಿ ಪ್ಯಾಚಸ್ ಕೂಡ ಬಿಡಲ್ಲ, ನೀಟಾಗಿ ಸ್ಕಿನ್ಗೆ ಅಬ್ಸರ್ವ್ ಆಗುತ್ತೆ. ಮತ್ತೆ ಒಂದೊಂದು ಸನ್ಸ್ಕ್ರೀನ್ ಬಂದ್ಬಿಟ್ಟು ವೈಟ್ ಪ್ಯಾಚಸ್ ಬಿಟ್ಬಿಡುತ್ತೆ, ಮತ್ತೆ ವೈಟ್ ಡ್ರೈ ತರ ಬಂದ್ಬಿಡುತ್ತೆ. ಬಟ್ ಇದು ಏನು ಆತರ ಅಲ್ಲ, ನೀಟಾಗಿ ಸ್ಕಿನ್ಗೆ ಪರ್ಫೆಕ್ಟ್ ಆಗಿ ಸೆಟ್ ಆಗುತ್ತೆ. ಸೊ ಇದು ನನ್ನ ಡೈಲಿ ಮಾರ್ನಿಂಗ್ ಸ್ಕಿನ್ ಕೇರ್ ರೂಟೀನ್ ಕೂಡ ಆಗಿರುತ್ತೆ. ಇಷ್ಟೇ ನಾನು ಅಪ್ಲೈ ಮಾಡೋದು, ಮತ್ತೆ ಲಿಪ್ ಬಾಮ್ ಅಪ್ಲೈ ಮಾಡ್ತೀನಿ ಯಾವಾಗ್ಲೂ. ಇದಾದ್ಮೇಲೆ ಸೊ ಇವಾಗ ಮೇಕಪ್
ರೂಟೀನ್ ಸ್ಟಾರ್ಟ್ ಮಾಡೋಣ. ಸೊ ಫಸ್ಟ್ ನಾನು ಐಬ್ರೋ ಫಿಲ್ ಅಪ್ ಮಾಡ್ಕೊಂತೀನಿ. ನಾನು ಯೂಸ್ ಮಾಡ್ತಿರೋದು ಇನ್ಸೈಟ್ ಅವ್ರದ್ದು ಸ್ಮಜ್ ಫ್ರೀ ಐಬ್ರೋ ಪೆನ್ಸಿಲ್. ನನಗೆ ಇನ್ಸೈಟ್ ಕಾಸ್ಮೆಟಿಕ್ಸ್ ತುಂಬಾನೇ ಯೂಸ್ ಮಾಡ್ತೀನಿ ನಾನು. ಅದು ತುಂಬಾನೇ ಚೆನ್ನಾಗಿರುತ್ತೆ. ನನಗೆ ಏನು ಅದರಿಂದ ಸೈಡ್ ಎಫೆಕ್ಟ್ಸ್ ಏನು ಆಗಿಲ್ಲ. ಒಬ್ರೊಬ್ರಿಗೆ ಸೈಡ್ ಎಫೆಕ್ಟ್ಸ್ ಆಗಿದೆ ಅಂತ ಹೇಳ್ತಾರೆ. ಒಬ್ರೊಬ್ರಿಗೆ ಏನು ಆಗಿಲ್ಲ. ಸೊ ನಾನು ಫಸ್ಟ್ ನನ್ನ ಐಬ್ರೋಸ್ ಫಿಲ್ ಮಾಡ್ಕೊಂತೀನಿ. ಬಿಕಾಸ್ ನಂಗೆ ಲೈಟ್ ಆಗಿದೆ ತುಂಬಾ ಐಬ್ರೋ. ಸೊ ಹಂಗಾಗಿ ನಾನು ಐಬ್ರೋ ಪೆನ್ಸಿಲ್ ಡೈಲಿ ಯೂಸ್ ಮಾಡೇ ಮಾಡ್ತೀನಿ. ಸೊ ಇವಾಗ ಐಬ್ರೋಸ್ ಆಯ್ತು. ಸೊ ನೆಕ್ಸ್ಟ್ ನಾನು ಪ್ರೈಮರ್ ಯೂಸ್ ಮಾಡ್ತಾ ಇದ್ದೀನಿ. ಇನ್ಸೈಡ್ ಕಾಸ್ಮೆಟಿಕ್ ತಾನೆ ಇದು ಕೂಡ. ನಾನು ಈ ಪ್ರೈಮರ್ ಯಾಕೆ ಯೂಸ್ ಮಾಡ್ತೀನಿ ಅಂದ್ರೆ, ನಾನು ಲೈಕ್ ಆಚೆ ಈಚೆ ಇಲ್ಲೇ ಎಲ್ಲಾದ್ರೂ ಹೋಗೋದಲ್ವಾ, ಸೊ ಇದನ್ನ ಯೂಸ್ ಮಾಡ್ತೀನಿ. ಎಲ್ಲಾದ್ರೂ ಫಂಕ್ಷನ್ ಪಾರ್ಟಿ ಲೈಕ್ ಫ್ರೆಂಡ್ಸ್ ಜೊತೆ ಆಚೆ ಹೋಗ್ತಾ ಇದೀನಿ ಅಂದ್ರೆ ನಾನು ಬೇರೆ ಕಂಪ್ನಿದು ಯೂಸ್ ಮಾಡ್ತೀನಿ. ನಾನು ಶುಗರ್ದು ಯೂಸ್ ಮಾಡ್ತೀನಿ. ಇದ್ ಬಿಟ್ರೆ ಇಲ್ಲೇ ಎಲ್ಲಾರು ಆಚೆ ಈಚೆ ಹೋಗ್ಬೇಕಾದ್ರೆ ಈ ಪ್ರಾಡಕ್ಟ್ ನ ಯೂಸ್ ಮಾಡ್ತೀನಿ. ಸ್ವಲ್ಪ ಪ್ರೈಮರ್ ತಗೊಳ್ಳೋದ್ರಿಂದ ಮೀನ್ಸ್ ಬೇಸ್ ಕೂಡ ನೀವು ಮುಂದೆ ಏನಾದ್ರು ಫೌಂಡೇಶನ್ ಏನಾದ್ರು ಹಾಕೋದ್ರಿಂದ ನೀಟಾಗಿ ಪ್ರೈಮರ್ ಅಪ್ಲೈ ಮಾಡೋದ್ರಿಂದ ಬೇಸ್ ಕೂಡ ನೀಟಾಗಿ ಕುತ್ಕೊಳ್ಳುತ್ತೆ. ಹಂಗಾಗಿ ಸೊ ನಾನು ಚಿಕ್ಸ್ ಮೇಲೆ ಫೋರೆಡ್ ಸೊ ಇದು ಅಪ್ಲೈ ಮಾಡಿದ್ಮೇಲೆ ನಾನು ಸ್ಟ್ರೋಕ್ ಕ್ರೀಮ್ ಅಪ್ಲೈ ಮಾಡ್ತೀನಿ. ನಾನು ಫೇಸಸ್ ಕನ್ನಡ ಸ್ಟ್ರೋಕ್ ಕ್ರೀಮ್ ನ ಅಪ್ಲೈ ಮಾಡ್ತಾ ಇದ್ದೀನಿ. ಇದು ರೋಸ್ ಗೋಲ್ಡ್ ಶೇಡ್ ಅಲ್ಲಿ ಅಪ್ಲೈ ಮಾಡ್ತಾ ಇರೋದು. ಲಿಟ್ರಲಿ ಇವಾಗ ಸ್ಟ್ರೋಕ್ ಕ್ರೀಮ್ ನ ಎಷ್ಟೊಂದ್ ಜನ ಯೂಸ್ ಮಾಡ್ತಾರೆ. ಇದು ತುಂಬಾ ಚೆನ್ನಾಗಿದೆ. ಫೌಂಡೇಶನ್ ಜೊತೆ ಮಿಕ್ಸ್ ಮಾಡಿ ಹಾಕೊಂಡ್ರು ಕೂಡ ತುಂಬಾ ಏನಂತಾರೆ ಫೇಸ್ ಗ್ಲೋಯಿ ಗ್ಲೋಯಿ ತರ ಕಾಣುತ್ತೆ. ಫಸ್ಟ್ ನೀವು ಪ್ರೈಮರ್ ಆದ್ಮೇಲೆ ಕೂಡ ಇದನ್ನ ಅಪ್ಲೈ ಮಾಡ್ಬಿಟ್ಟಿರೋ ಫೌಂಡೇಶನ್ ಜೊತೆ ಮಿಕ್ಸ್ ಮಾಡಿ ಅಪ್ಲೈ ಮಾಡೋದ್ರಿಂದ ಇನ್ನ ತುಂಬಾ ಚೆನ್ನಾಗಿ ಕಾಣುತ್ತೆ. ಸೊ ನೋಡಿ ಶೈನಿಂಗ್ ಫ್ರೆಶ್ನೆಸ್ ಸ್ಟ್ರೋಕ್ ಕ್ರೀಮ್ ಅಪ್ಲೈ ಮಾಡೋದ್ರಿಂದ. ನೆಕ್ಸ್ಟ್ ನಾನು ಕಲರ್ ಕರೆಕ್ಟರ್ ಅಪ್ಲೈ ಮಾಡ್ತೀನಿ. ಬಿಕಾಸ್ ನನ್ ಐಸ್ ಕೆಳಗಡೆ ತುಂಬಾ ಡಾರ್ಕ್ ಸರ್ಕಲ್ಸ್ ಇದೆ. ಸೊ ಫಸ್ಟ್ ಕನ್ಸಿಲರ್ ಅಪ್ಲೈ ಮಾಡೋಕ್ಕಿಂತ ಮುಂಚೆ ಕಲರ್ ಕರೆಕ್ಟರ್ ಅಪ್ಲೈ ಮಾಡೋದ್ರಿಂದ ನಮ್ಮ ಐಸ್ ಕೂಡ ಡಾರ್ಕ್ ಸರ್ಕಲ್ಸ್ ತುಂಬಾನೇ ಇದ್ರೆ ಅದು ಕವರ್ ಮಾಡುತ್ತೆ. ಆಮೇಲೆ ಕನ್ಸಿಲರ್ ಅಪ್ಲೈ ಮಾಡೋದ್ರಿಂದ ಸ್ವಲ್ಪ ಅದು ಡಾರ್ಕ್ ಸರ್ಕಲ್ ನ ಅವಾಯ್ಡ್ ಮಾಡುತ್ತೆ. ಸೊ ನಾನು ಇನ್ಸೈಡ್ ಕಾಸ್ಮೆಟಿಕ್ ಪ್ರೋ ಕನ್ಸಿಲರ್ ಪ್ಯಾಲೆಟ್ ನ ಯೂಸ್ ಮಾಡ್ತಾ ಇದ್ದೀನಿ. ನಾನು ಯೂಸ್ ಮಾಡ್ತಿರೋದು ಆರೆಂಜ್ ಕಲರ್ ಕರೆಕ್ಟರ್. ಬಿಕಾಸ್ ನನಗೆ ಡಾರ್ಕ್ ಸರ್ಕಲ್ ಇರೋದ್ರಿಂದ ಆರೆಂಜ್ ಇದನ್ನ ಅಪ್ಲೈ ಮಾಡಬೇಕು. ಸೊ ನಾನು ಇಲ್ಲಿ ಕೂಡ ಅಪ್ಲೈ ಮಾಡ್ತೀನಿ. ಬಿಕಾಸ್ ಇಲ್ಲಿ ಎಲ್ಲರಿಗೂ ಬ್ಲಾಕ್ ಇದ್ದೇ ಇರುತ್ತೆ ತುಟಿ ಮೇಲೆ ಮತ್ತೆ ತುಟಿ ಸೈಡ್ ಅಲ್ಲಿ. ನೋಸ್ ಸೈಡ್ಸ್ ಅಲ್ಲಿ ನಾನು ಫಿಂಗರ್ಸ್ ಅಲ್ಲೇನೆ ಬ್ಲೆಂಡ್ ಮಾಡ್ತೀನಿ. ನೆಕ್ಸ್ಟ್ ಬಂದ್ಬಿಟ್ಟು ಕನ್ಸಿಲರ್ ಯೂಸ್ ಮಾಡ್ತೀನಿ. ನಾನು ಯೂಸ್ ಮಾಡ್ತಿರೋ ಕನ್ಸಿಲರ್ ಬಂದ್ಬಿಟ್ಟು ಕಲರ್ ರೆವಲ್ಯೂಷನ್ ಅವ್ರದ್ದು. ಇದು ಶೇಡ್ ಬಂದ್ಬಿಟ್ಟು LC04 ಅಂತ. ಸೊ ಇದು ನನ್ಗೆ ಪರ್ಫೆಕ್ಟ್ ಮ್ಯಾಚ್ ಆಗುತ್ತೆ ನನ್ ಅಂಡರ್ ಐಸ್ಗೆ.
ಮತ್ತೆ ನನ್ನ ಸ್ಕಿನ್ಗೆ. ಸೊ ಇದನ್ನ ನಾನು ಸ್ಪಾಂಜ್ ಅಲ್ಲಿ ಬ್ಲೆಂಡ್ ಮಾಡ್ತೀನಿ. ಸ್ವಲ್ಪ ವಾಟರ್ ಇರಲಿ, ಜಾಸ್ತಿ ವಾಟರ್ ಇರಲ್ಲ, ಸ್ವಲ್ಪ ಡ್ಯಾಂಪ್ ಮಾಡಿರಿ ನೀರಲ್ಲಿ, ಅವಾಗ ಯಾಕಂದ್ರೆ ಅವಾಗ ಬೇಸ್ ಕೂಡ ನೀಟಾಗಿ ಕುತ್ಕೊಳ್ಳುತ್ತೆ. ಸೊ ನೋಡಿ, ಸ್ವಲ್ಪ ಅದ್ರಲ್ಲಿ ಡಾರ್ಕ್ ಸರ್ಕಲ್ಸ್ ಕವರ್ ಆಗಿದೆ ನನ್ನ ಐಸ್ ಹತ್ರ ಇವಾಗ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ನಾನು ಕಾಂಪ್ಯಾಕ್ಟ್ ಪೌಡರ್ ಯೂಸ್ ಮಾಡ್ತೀನಿ, ಇಲ್ಲ ಲೂಸ್ ಪೌಡರ್ ಕೂಡ ಯೂಸ್ ಮಾಡ್ಕೋಬಹುದು. ನಾನು ಲೂಸ್ ಪೌಡರ್ ಇವಾಗ ಯೂಸ್ ಮಾಡಕ್ ಹೋಗಲ್ಲ, ಜಸ್ಟ್ ಕಾಂಪ್ಯಾಕ್ಟ್ ತಗೊಂಡು ಅಪ್ಲೈ ಮಾಡ್ತೀನಿ. ನಾನು ಯೂಸ್ ಮಾಡ್ತಿರೋದು ಮೆಬ್ಲಿನ್ ಫಿಟ್ ಮಿ ಕಾಂಪ್ಯಾಕ್ಟ್ ಇನ್ ಶೇಡ್ ಆಫ್ 235. ನೀಟಾಗಿ ಅಂಡರ್ ಐಸ್ ಮೇಲೆ ಕವರ್ ಮಾಡ್ಕೊಳ್ಳಿ. ಕಾಂಪ್ಯಾಕ್ಟ್ ಅಪ್ಲೈ ಮಾಡೋದ್ರಿಂದ ಕನ್ಸೀಲರ್ ಫುಲ್ ನೀಟಾಗಿ ಕುತ್ಕೊಳ್ಳುತ್ತೆ ಬೇಸ್. ಕಾಂಪ್ಯಾಕ್ಟ್ ಮಾಡಿದ್ಮೇಲೆ ನನ್ನ ಫೇಸ್ನ ನಾನು ನೆಕ್ಸ್ಟ್ ಐ ಲ್ಯಾಶಸ್ನ ಕರ್ಲ್ ಮಾಡ್ಕೊತೀನಿ. ಸೊ ಐ ಲ್ಯಾಶಸ್ನ ಕರ್ಲ್ ಮಾಡ್ಕೊಂಡ್ಮೇಲೆ ನಾನು ಮಸ್ಕಾರ ಅಪ್ಲೈ ಮಾಡ್ತೀನಿ. ನಾನು ಯೂಸ್ ಮಾಡ್ತಿರೋದು ಶುಗರ್ದು ಮಸ್ಕಾರ. ಸೊ ನಾನು ಮಸ್ಕಾರ ಅಪ್ಲೈ ಮಾಡಿಕೊಂಡೆ. ಸೊ ಮಸ್ಕರ ಅಪ್ಲೈ ಮಾಡ್ಮೇಲೆ ನಾನು ಇವಾಗ ಬ್ಲಷ್ ಅಪ್ಲೈ ಮಾಡ್ತಾ ಇದ್ದೀನಿ. ನಾನು ಯೂಸ್ ಮಾಡ್ತಿರೋದು ಫೇಸಸ್ ಕನ್ನಡ ಬ್ಲಷು ಬೆರಿ ಬ್ಲಸ್ಟ್ ಅಂತ. ಸೊ ಈ ಬ್ಲಷಿಂಗ್ ಇರುತ್ತೆ. ಸೊ ಇವಾಗ ಅಪ್ಲೈ ಮಾಡಿದಾಯ್ತು ಬ್ಲಷ್ನ. ಸೊ ಇವಾಗ ನಾನು ಲಿಪ್ನ ಫಿಲ್ ಮಾಡ್ಕೊತಾ ಇದ್ದೀನಿ. ಫಸ್ಟ್ ನಾನು ಲಿಪ್ ಲೈನರ್ ಹಾಕೊಂತಿದ್ದೀನಿ. ಲಿಪ್ ಲೈನನ್ನು ನೀಟಾಗಿ ಹಾಕೊಳ್ಳೋದ್ರಿಂದ ಲಿಪ್ಸ್ಟಿಕ್ ಕೂಡ ನೀಟಾಗಿ ಫಿಟ್ ಆಗುತ್ತೆ, ಮತ್ತೆ ಲಿಪ್ಸ್ ಕೂಡ ನೀಟಾಗಿ ಕಾಣುತ್ತೆ. ಎಲ್ಲ ಸೈಡ್ಸ್ ಕೂಡ ಕವರ್ ಮಾಡಿ ಲಿಪ್ ಲೈನರ್ ಹಾಕೊಬೇಕಾದ್ರೆ. ಸೊ ನೆಕ್ಸ್ಟ್ ನಾನು ಮ್ಯಾಟ್ ಲಿಕ್ವಿಡ್ ಲಿಪ್ಸ್ಟಿಕ್ ನ ಅಪ್ಲೈ ಮಾಡ್ತಾ ಇದ್ದೀನಿ ಪಿಂಕ್ ಶೇಡ್ ಅಲ್ಲಿ. ಇವಾಗ ನಾನು ಬಿಂದಿ ಅಪ್ಲೈ ಮಾಡ್ತಿದ್ದೀನಿ. ನಾನು ಯಾವಾಗಲೂ ಕೂಡ ಬಿಂದಿನ ಅಪ್ಲೈ ಮಾಡೇ ಮಾಡ್ತೀನಿ, ಯಾವುದೇ ಪಾರ್ಟಿ ಫಂಕ್ಷನ್ಸ್ಗೆ, ವೆಸ್ಟರ್ನ್ ಡ್ರೆಸ್ಗೆ ಎಲ್ಲದಕ್ಕೂ ಬಿಂದಿ ಅಪ್ಲೈ ಮಾಡೇ ಮಾಡ್ತೀನಿ. ಸೊ ಇದೇ ನನ್ನ ಡೈಲಿ ಮೇಕಪ್ ರುಟೀನ್ ಆಗಿರುತ್ತೆ. ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಟು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ ಫಾರ್ ಮೋರ್ ವಿಡಿಯೋಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋಸ್ ಗೈಸ್. ಸಿ ಯು ನೆಕ್ಸ್ಟ್ ವ್ಲಾಗ್. ಬಾಯ್.